I forgot my keys. The problem ille ನೀವು ಹಾಯ್ ಗೈಸ್, ದಿಸ್ ಇಸ್ ಸಾಮ್ಯಾ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ಇವತ್ತಿನ ವ್ಲಾಗ್ ಒಳಗೆ ನಾ ಜರ್ಮನಿನಾಗ ಇರೋದು ಮನಿ ತೋರಿಸ್ತೇನೆ ನಿಮಗೆ. ಸೊ ಹೌಸ್ ಟೂರ್ ಕೊಡ್ತೇನೆ, ಸರೌಂಡಿಂಗ್ಸ್ ಹೆಂಗೈತಿ ಎಲ್ಲ ಡೀಟೇಲ್ಸು ಕೊಡ್ತೇನೆ. ಸೊ ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ಥಿಂಗ್, ನಾ ಯಾವಾಗ ಮನಿ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದೆ, ನಾನು 1.5 ಮಂತ್ ಮುಂಚೆನ ಜರ್ಮನಿಗೆ ನಾನು ಮೇ 11th ಬರತ್ತಿದ್ದೆ. ಸೊ 1.5 ಮಂತ್ ಮುಂಚೆನ ನಾ ಮನಿ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ನಾನು ಜರ್ಮನಿನಾಗ ಇರೋದು ಸಿಟಿ ಬರ್ಲಿನ್. ಸ್ಪೆಷಲಿ ಬರ್ಲಿನ್ನಾಗ ಮನಿ ಹುಡ್ಕೋದು ಭಾಳ ಕಷ್ಟ. ಅಂದ್ರೆ ನಿಮಗೆ ಸ್ಪೆಸಿಫಿಕೇಶನ್ಸ್ ಹೆಂಗಿದಾವ ಹಂಗೆ ಮನಿ ಸಿಗೋದು ಡಿಫಿಕಲ್ಟ್. ಆಮೇಲೆ ರೆಂಟ್ ಭಾಳ ಎಕ್ಸ್ಪೆನ್ಸಿವ್ ಇದಾವ. ಸೊ ನೀವು ಒಂದು ಸಣ್ಣ ಊರು ಮತ್ತು ಬರ್ಲಿನಿಗೆ ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ ರೆಂಟ್ ಭಾಳ ಡಿಫ್ರೆನ್ಸ್ ಆಗ್ತೈತಿ. ಸೊ ನಾ ಈಗಿರೋದು ಪ್ರೈವೇಟ್ ರೂಮ್. ನಾ ಮುಂಚೆ ಶೇರ್ಡ್ ಅಪಾರ್ಟ್ಮೆಂಟ್ನಾಗ ಇರ್ತಿದ್ದೆ. ಸೊ ರೂಮು ಶೇರ್ಡ್ ಇರ್ತಿತ್ತು. ಈಗ ನನ್ನ ಪ್ರೈವೇಟ್ ರೂಮ್ ಐತಿ. ಸೊ ನಾ ಪೇ ಮಾಡ್ತಿರೋದು ರೆಂಟ್ 350 euros. ಸೊ ಅದು ಬರ್ತೈತಿ ಇಂಡಿಯನ್ ರುಪೀಸ್ನಾಗ 32,000 ಹಂಗೆ. ಬಟ್ ಇಲ್ಲಿಂದ ಐ ಮೀನ್ ಈ ಸಿಟಿಗೆ ಇಲ್ಲಿ ನಾ ಇರೋದು ಕಂಟ್ರಿಗೆ ಅದು ಭಾಳ ಕಮ್ಮಿ ಆಯ್ತು ಆ್ಯಕ್ಚುಲಿ. ಆಮೇಲೆ ಬರ್ಲಿನ್ ಕ್ಯಾಪಿಟಲ್ ಸಿಟಿ ಇರೋದಿಂದ್ರೆ ರೆಂಟು ಒಂದು ಸ್ವಲ್ಪ ಜಾಸ್ತಿನೇ ಇರ್ತೈತಿ. ಸೊ ಪ್ರೈವೇಟ್ ರೂಮಿಗೆ ನೀವು ಸಿಟಿ ಒಳಗೆ ನೋಡಿದ್ರಿ ಅಂದ್ರೆ 520 euros ಮಟ್ಟ ಬರ್ಬೋದು. ಸೊ ಅದು ಭಾಳ ಎಕ್ಸ್ಪೆನ್ಸಿವ್ ಆಗ್ತೈತಿ ಅಂತ ನಾ ಸಿಟಿಯಿಂದ ಸ್ವಲ್ಪ ಔಟ್ಸ್ಕರ್ಟ್ಸ್ನಾಗಿದ್ದೀನಿ. ಸೊ ನಾ ಒಂದು ಹಾಫ್ ಆನ್ ಅವರ್ ಜಾಸ್ತಿ ಟ್ರಾವೆಲ್ ಮಾಡಬೇಕಾಗ್ತೈತಿ. ಯಾವ ಪ್ಲೇಸಿಗೆ ಹೋಗ್ಬೇಕಂದ್ರೆ ನಾನು ಆಲ್ಮೋಸ್ಟ್ 1 hour ಟ್ರಾವೆಲ್ ಮಾಡಬೇಕಾಗ್ತೈತಿ. ಬಟ್ ರೈಟ್ ನಾವು ಕಂಡೀಷನ್ ಕನ್ಸಿಡರ್ ಮಾಡಿದ್ರೆ ನಾ ಅಷ್ಟೇ ಟ್ರಾವೆಲ್ ಮಾಡೋದಿಲ್ಲ. ನನಗೆ ಏನಂತಾರೆ ಸರೌಂಡಿಂಗ್ಸ್ ಆಗಲಿ ನಂಗೆ ಕಾಮ್ನೆಸ್ ಭಾಳ ಲೈಕ್ ಆಗ್ತೈತಿ. ಸೊ ನಾನು ಅಷ್ಟು ಹೊರಗೆ ಅಡ್ಡಾಡೋದಿಲ್ಲ. ಸೊ ಐ ಥಾಟ್ ದಿಸ್ ಪ್ಲೇಸ್ ಇಸ್ ಪರ್ಫೆಕ್ಟ್ ಫಾರ್ ಮೀ. ಸೊ ನಾ ಹೆಂಗೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ದೇರ್ ಆರ್ ಡಿಫ್ರೆಂಟ್ ವೇಸ್ ಟು ಸರ್ಚ್ ಅನ್ ಅಪಾರ್ಟ್ಮೆಂಟ್ ಹಿಯರ್. ಸೊ ನೀವು ಇಲ್ಲೇ ಊರು ಒಳಗೆ ಇದ್ರಿ ಅಂತಂದ್ರೆ, ಜರ್ಮನಿನಾಗ ಇದ್ರಿ ಅಂದ್ರೆ ನೀವು ಡೈರೆಕ್ಟ್ಲಿ ಏನು ಕಾಂಟ್ಯಾಕ್ಟ್ಸ್ ಥ್ರೂ ಕೇಳ್ಬೋದು. ನಿಮ್ಮ ಮನೆ ಖಾಲಿ ಐತನ, ನಿಮ್ಮ ಮನೆ ಕಡೆ ಖಾಲಿ ಐತನ ಅಂತ ಕೇಳ್ಬೋದು. ಇಲ್ಲ ಅಂತಂದರೆ ಬ್ರೋಕರ್ ಥ್ರೂ ನೀವು ಮನೆ ಬುಕ್ ಮಾಡ್ಬೋದು. ದೇರ್ ಆರ್ ಡಿಫ್ರೆಂಟ್ ಆ್ಯಪ್, ಸ್ಪಾಟ್ ಹೋಮ್, ಹಂಗೆ ಭಾಳಷ್ಟು ಆ್ಯಪ್ಸ್ ಇದಾವೆ. ನಾನು ಕರೆಕ್ಟಾಗಿ ಡೀಟೇಲ್ಸ್ ನಿಮ್ಗೆ ಬೇರೆ ವೀಡಿಯೋನಾಗ ಕೊಡ್ತೇನೆ. ಸೊ ನೀವು ಬ್ರೋಕರ್ ಥ್ರೂ ಅವ್ರಿಗೆ ಬ್ರೋಕರ್ ಒಂದು ಫೀ ಕೊಟ್ಟು ಬುಕ್ ಮಾಡ್ಬೋದು. ಇಲ್ಲಾಂದ್ರೆ ವೆಗೆಗ್ ಝೂಕ್ಟ್ ಅಂತ ನಾ ಹುಡುಕಿದ ಆ್ಯಪ್, ಅಲ್ಲಿ ಓನರ್ಸ್ ಅವ್ರದ್ದು ಆ್ಯಡ್ಸ್ ಹಾಕಿರ್ತಾರೆ. ಸೊ ನೀವು ಅವ್ರಿಗೆ ಮೆಸೇಜ್ ಮಾಡಿ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಮನಿ ನೋಡಿ ಮನಿ ಬುಕ್ ಮಾಡ್ಬೋದು. ಸೊ ನನಗೆ ಈ ಮನಿ ಸಿಕ್ತು ಲಕ್ಕೀಲಿ 350 euros. ಸೊ ಡೆಪಾಸಿಟ್ ಕೊಡತ್ತಿದ್ನ 250 euros. ಸೊ ಕಮ್ಮಿನ ಆಗ್ತದೆ ಆ್ಯಕ್ಚುಲಿ. ಇಲ್ಲಾಂದ್ರೆ 600-700 ಡೆಪಾಸಿಟ್ ಇಸ್ಕೋತಾರೆ. ಸೊ ನನ್ನ ಫ್ರೆಂಡಿಗೆ ಕಳಿಸಿದೆ, ಮನಿ ನೋಡಿದೆ, ನಂಗೆ ಲೈಕ್ ಆಯ್ತು, ಕಾಂಟ್ರಾಕ್ಟ್ ಸೈನ್ ಮಾಡಿದೆ. ಸೊ ಯೂಶ್ವಲಿ 6 months ಮಿನಿಮಮ್ ಪೀರಿಯಡ್ ಇರ್ತೈತಿ ಕಾಂಟ್ರಾಕ್ಟಿಗೆ. ಸೊ ಸೈನ್ ಮಾಡಿ ನೀವು ಮನಿನಾಗ ಬರ್ಬೋದು. ಸೊ ನಂಗೆ ಡೈರೆಕ್ಟ್ಲಿ ಮನಿ ಸಿಕ್ತೆ. ಇಲ್ಲಾಂದ್ರೆ ಸಬ್ಲೆಟ್ನಾಗಿದ್ದ ಮನಿ ಹುಡ್ಕೋದು ಭಾಳ ಕಷ್ಟ. ಸೊ ನಂದು ಮನಿ ಟೂರ್ ಸ್ಟಾರ್ಟ್ ಮಾಡೋಣಂತೀಗ. ಸೊ ನಾ ಈಗ ಹೊರಗೆ ಇದ್ರ ಮೇನ್ ಡೋರ್ ಹೊರಗೆ ಕುಂತೇನಿ. ಸೊ ಫಸ್ಟ್ ನನ್ನ ಸರೌಂಡಿಂಗ್ಸ್ ನೋಡ್ಕೊಂಡು ಬರೋಣ ಅಂತ. ಸೊ ಇವತ್ತು ಬರ್ಲಿನ್ನಾಗ ವೆದರ್ ಮಸ್ತ್ ಆಗೈತಿ. 2 weeks ಇಂತ್ರ ಮಳಿನ ಇತ್ತು, ಇನ್ನೊಂದು ವೀಕು ಮಳೆ ಐತಿ ಆ್ಯಕ್ಚುಲಿ. ಬಟ್ ಇವತ್ತು ಯಾಕೋ ಸನ್ನಿ ಆಗೈತಿ. ಕರೆಕ್ಟ್ ಟೈಮಿಗೆ ಬ್ಲಾಗ್ ಮಾಡತ್ತೀನಿ. ಸೊ ನಂದು ಮನೆ ಹೊರಗಿನ ಏರಿಯಾಸ್ ತೋರಿಸ್ತೇನೆ ನಿಮಗೆ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಐತಂತ. ಫುಲ್ ಓಪನ್ ಐತಿ. ಯಾಕಂದ್ರೆ ಇಂಡಿಪೆಂಡೆಂಟ್ ಹೌಸಸ್ ಭಾಳ ಇದಾವಿಲ್ಲೇ. ಇಲ್ಲಾಂದ್ರೆ ಯೂಶ್ವಲಿ ಸಿಟಿ ಒಳಗೆ ಭಾಳ ಅಪಾರ್ಟ್ಮೆಂಟ್ಸ್. ಸೊ ಹಿಂಗೆ ಸ್ಟ್ರೇಟ್ ಹೋದ್ವಿ ಅಂತಂದ್ರೆ ಏರ್ಪೋರ್ಟ್ ಬರ್ತೈತಿ, ಜಸ್ಟ್ 10 minutes. ಆಮೇಲೆ ಇದು ಬಂದು ಬಸ್ ಸ್ಟಾಪ್. ಸೊ ಇದು ಮನಿ, ಇದು ಬಸ್ ಸ್ಟಾಪ್. ಭಾಳ ಅಂದ್ರೆ ಭಾಳ ಹತ್ರ ಐತಿ. ಸೊ ಈಗ ಮನಿ ಎಂಟರ್ ಆಗೋಣಂತ. ಸೊ ಯೂಶ್ವಲಿ ಲೆಟರ್ ಬಾಕ್ಸಸ್ ಎಲ್ಲ ಇಲ್ಲೇ ಇರ್ತೈತಿ. ನಿಮ್ದು ನಮ್ಗೇನು ಲೆಟರ್ಸ್ ಬಂದರೂ ಇಲ್ಲಿ ಹಾಕಿ ಹೋಗ್ತಾರೆ. ನಿಮ್ದು ಹೆಸರು ಹಚ್ಚಬೇಕಿಲ್ಲೇ ಬೆಲ್ ಮೇಲೆ. ಸೊ ನಿಮ್ಗೆ ಏನಾದರೂ ಲೆಟರ್ಸ್ ಬಂದಂದ್ರೆ ಅವ್ರು ಬೆಲ್ ಮಾಡಿ ನಿಮ್ಮದು ಪೋಸ್ಟ್ ಹಾಕಿ ಹೋಗ್ತಾರೆ. ಸೊ ಎಂಟರ್ ಆದಮೇಲೆ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ವ್ಯೂ ಐತಿ. ಫುಲ್ ಗ್ರೀನ್ರಿ. ನಮ್ಮ ಮನೆ ಗಾರ್ಡನ್ ಇದೆ ಸಣ್ಣಂದು. ಸೊ ಸ್ಮಾಲ್ ಪಾರ್ಟಿ ಏರಿಯಾ ಟೈಪ್ ಮಾಡ್ಕೋತಾರೆ ಯೂಶ್ವಲಿ. ಸೊ ಅಲ್ಲಿ ನೋಡ್ಬೋದು ನೀವು ಗ್ರಿಲ್ ಸ್ಟ್ಯಾಂಡ್ ಐತಿ. ಇಲ್ಲಿ ಸ್ಮಾಲ್ ಒಂದು ಚೇರ್ ಹಾಕಾರ. ಸೊ ಇಲ್ಲಿ ಗ್ರಿಲ್ ಮಾಡ್ಕೊತ ಒಂದು ಸಮ್ಮರ್ ಟೈಮ್. ಸೊ ಪಾರ್ಟಿ ಮಾಡೋಕೆ ಚಲೋ ಪ್ಲೇಸ್ ಐತಿ. ನೀವು ನೋಡ್ಬೋದು ಎಷ್ಟು ಟ್ರೀಸ್ ಇದಾವೆ. ಈ ವ್ಯೂ ಸ್ಪೆಷಲಿ ನಂಗೆ ಅನಿಸ್ತೈತಿ ಸ್ವಲ್ಪ ಹಿಂಗೇನೋ ಕೂರ್ಗ್ ಸೈಡ್, ಮಡಿಕೇರಿ ಸೈಡ್ ಫಾರ್ಮ್ ಹೌಸಿಗೆ ಬಂದಂಗೆ. ಸೊ ನಂದು ಫೇವ್ರೆಟ್ ಪಾರ್ಟ್ ಆಫ್ ದಿಸ್ ಹೌಸ್
ಗಾರ್ಡನಿನ ಸೈಡಿಗೆ ಪಾತ್ವೇ ಐತಿ ನಡ್ಕೊಂತ ಮನೆಗೆ ಹೋಗಾಕ. ಸೊ ಈ ಪಾತ್ವೇ ಮೇಲೆ ಆ್ಯಕ್ಚುಲಿ ವರ್ಕೌಟ್ ಮಾಡೋಕ್ಕೂ ಮಸ್ತ್ ಐತಿ. ಇಲ್ಲಾಂದ್ರೆ ನಾ ಈವ್ನಿಂಗ್ ಕಾಲ್ನಾಗ ಮಾತಾಡ್ಬೇಕಾದ್ರೆ ಜಸ್ಟ್ ವಾಕ್ ಮಾಡ್ತಿರ್ತೀನಿ. ನೈಟು ವಾಕಿಂಗ್ ಮಾಡೋಕೆ ಮಸ್ತ್ ಐತಿ. ಸೊ ಹಿಂಗೆ ವಾಕ್ ಮಾಡ್ಕೊಂಡು ನೀವು ನೋಡ್ಬೋದು ಗಿಡಗಳು ಎಷ್ಟು ಮಸ್ತ್ ಮಸ್ತ್ ಇದಾವೆ. ಸೊ ಗಾರ್ಡನಿಂಗು ಚಲೋ ಮಾಡಾರ. ಹಿಂಗೆ ಹೋದ್ರಂದ್ರೆ ಓನರ್ ಮನೆ ಬರ್ತೈತಿ. ಸೊ ಅವ್ರ ಗಾರ್ಡನ್ ಇನ್ನೂ ಮಸ್ತ್ ಐತಿ. ಸೊ ಇಲ್ಲಿ ಸೈಕಲ್ ಸ್ಟ್ಯಾಂಡ್ ಐತಿ, ಡಸ್ಟ್ಬಿನ್ಸ್ ಎಲ್ಲ ಇಟ್ಟಾರ. ಸೊ ನಂದು ಇನ್ನೂ ಸೈಕಲ್ ತೊಗೊಂಡು ಬಂದಿಲ್ಲ. ನಾವು ಸೈಕಲ್ ತೊಗೊಂಡ್ಬಂದ್ರೆ ಇಲ್ಲಿ ಹಾಕ್ಬೋದ. ಸೊ ಇಲ್ಲಿ ನಾವು ಮನೆ ಎಂಟರ್ ಆಗ್ಬೇಕು. ಶಿಟ್, ಐ ಫಾರ್ಗಾಟ್ ಮೈ ಕೀಸ್. ಫಕ್, ಅದು ಪ್ರಾಬ್ಲಮ್ ಇಲ್ಲೇ. ನೀವು ಹೊರಗೆ ಬರ್ಬೇಕಾದ್ರೆ ಕೀಸ್ ತೊಗೊಂಡು ಬರ್ಬೇಕು. ಸೊ ನಾನು ಯಾರಿಗಾದರೂ ಮೆಸೇಜ್ ಮಾಡ್ತೀನಿ ಹೊರಗೆ ಬಂದು ಕೀ ಕೊಡ್ತಾರೇನಂತ. ಜಸ್ಟ್ 5 minutes. ಯೋ ಗಾಟ್ ಮೈ ಕೀಸ್. ಓನರ್ ಬಂದು ಓಪನ್ ಮಾಡಿದ್ರೆ ಸೊ ಒಳಗೆ ಹೋಗಿ ಕೀ ತೊಗೊಂಡು ಬಂದೆ. ಎಂಟರ್ ಆಗೋಣಂತ ಮನಿ. ಸೊ ಎಂಟರ್ ಆದ ಕೂಡಲೇ ಇಲ್ಲೆಲ್ಲ ಶೂಸ್ ಬಿಡ್ತೇವೆ ನಾವು. ಸೊ ಏನಾದರೂ ನಮ್ದು ಲೆಟರ್ಸ್ ಬಂದಾಗ ಅವ್ರ ಪರ್ಟಿಕ್ಯುಲರ್ ಪರ್ಸನ್ ತೊಗೊಳಕ್ಕಿರಲಿಲ್ಲ ಅಂದರೆ ಸೊ ಲೆಟರ್ಸ್ ಎಲ್ಲ ಇಲ್ಲಿಡ್ತೇವೆ. ಸೊ ಇಲ್ಲಿ ಒಂದು ಸ್ಮಾಲ್ ಸ್ಟ್ಯಾಂಡ್ ಐತಿ. ಎಂಟರ್ ಆದ ಕೂಡಲೇನ ಇಲ್ಲಿ ಸ್ಟ್ರೇಟ್ ವಾಶ್ರೂಮ್ ಐತಿ. ಸೊ ವಾಶ್ರೂಮ್ ವ್ಯೂ ಒಂದು ಕೊಟ್ಬಿಡ್ತೀನಿ. ಇರ್ತೈತಿ ವಾಶ್ರೂಮ್. ಇದು ಬಾತಿಂಗ್ ಏರಿಯಾ. ಇಲ್ಲಿ ಇಷ್ಟ ನೋಡ್ಬೋದು ನೀವು. ಸೊ ಈಗ ಕ್ಲೋಸ್ ಮಾಡ್ಕೊಂಡು ಬಾತ್ ಮಾಡೋದು. ದಿಸ್ ಇಸ್ ದಿ ಮಿರರ್. ಸೊ ಎಕ್ಸಿಟ್ ಆಗಿ ಇಲ್ಲೇ ಲೆಫ್ಟ್ ಸೈಡ್ ಜಾಕೆಟ್ಸ್ ಎಲ್ಲ ಹಾಕಿದಾವೆ. ಸೊ ನೀವು ಡೈಲಿ ಏನು ಯೂಸ್ ಮಾಡ್ತೇವೆ ನಾ ಜಾಕೆಟ್ಸ್ ಇಲ್ಲಿ ಹ್ಯಾಂಗ್ ಮಾಡೋದು. ಆಮೇಲೆ ಇಲ್ಲೆಲ್ಲ ನಾವು ವೈಫೈ ಪಾಸ್ವರ್ಡ್ ಆಗಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸಿಂದೆಲ್ಲ ಡೀಟೇಲ್ಸ್ ಬರ್ದೇವಿ. ಸೊ ಅದು ಇಲ್ಲಿ ಸ್ಟಿಕ್ ಮಾಡೇವಿ. ಇಮಿಡಿಯೇಟ್ಲಿ ಯಾರ್ದಾರ್ದು ನಂಬರ್ ಬೇಕಂದ್ರೆ ಯೂಸ್ ಮಾಡೋಕೆ. ಎಂಟ್ರ್ ಆದ ಕೂಡಲೇನ ಇಲ್ಲಿ ರೈಟ್ ಸೈಡ್ ಕಿಚನ್ ಐತಿ. ಸೊ ಈ ಮನೆಗೆ ಆ್ಯಕ್ಚುಲಿ ಲಿವಿಂಗ್ ರೂಮ್ ಇಲ್ಲ. ಸೊ ನೀವು ನೋಡ್ಬೋದು ಈ ಇಡೀ ಕಿಚನ್ ಫುಲ್ ಫರ್ನಿಶ್ಡ್ ಐತಿ. ಯಾವ ಸಾಮಾನು ನಂದಲ್ಲ. ಸೊ ಓನರ್ ತಂದಿಟ್ಟಿದ್ದು. ಸೊ ಎಲ್ಲ ಐತಿ, ಪ್ಲೇಟ್ಸ್, ಪ್ಯಾನ್ಸ್. ಇದು ಆ್ಯಕ್ಚುಲಿ ಈ ಮನೆ ಜಾಸ್ತಿನ ಫರ್ನಿಶ್ಡ್ ಐತಿ. ಇದು ಇಂಡಕ್ಷನ್. ಸೊ ಇಲ್ಲಿ ಬ್ರೆಡ್ ರೋಸ್ಟ್ ಮಾಡ್ಕೊಳಕೈತಿ, ಬ್ಲೆಂಡರ್ ಐತಿ, ಕಾಫಿ ಮಷೀನ್ ಐತಿ, ಕೆಟ್ಲ್ ಐತಿ, ಮೈಕ್ರೋವೇವ್ ಐತಿ, ಇದೈತಿ. ಆಮೇಲೆ ನೋಡ್ಬೋದು ಇಲ್ಲಿ ಡಿಶ್ ವಾಶು ಐತಿ ಆ್ಯಕ್ಚುಲಿ. ಸೊ ಇದೆಲ್ಲ ಡಸ್ಟ್ಬಿನ್ಸ್, 2 ಫ್ರಿಡ್ಜ್ ಇದಾವೆ. ಆಮೇಲೆ ಇದೆಲ್ಲ ಊಟ ಮಾಡೋಕೆ ಏರಿಯಾ. ಸೊ ಇಲ್ಲಿ ಜರ್ಮನಿನಾಗ ಏನಾಗ್ತೈತಿ ಅಂತಂತಂದ್ರೆ ಯೂಶ್ವಲಿ ಮನಿ ಎಲ್ಲ ಫರ್ನಿಶ್ಡ್ ಬರ್ತಾವೆ. ಸೊ ನೀವೇನು ಸಾಮಾನು ತೊಗೊಂಡು ಬರ್ಬೇಕಂತಿಲ್ಲ. ಆ್ಯಕ್ಚುಲಿ ಏನೂ ಸಾಮಾನು ಬೇಡ, ಎಲ್ಲ ಫರ್ನಿಶ್ಡ್ ಇರ್ತೈತಿ. ಸೊ ಇಂಡಿಯನಾಗಿ ಏನು ಪರ್ಟಿಕ್ಯುಲರ್ಲಿ ಇಲ್ಲಿ ಜರ್ಮನಿನಾಗ ಸಿಗಂಗಿಲ್ಲ. ಇಂಡಿಯನ್ ಸ್ಟೈಲ್ ಕುಕ್ಕರ್ ಆಗಲಿ ಇಲ್ಲ ಅಂತಂದ್ರೆ ಇಡ್ಲಿ ಸ್ಟ್ಯಾಂಡ್ ಆಗಲಿ ಆ ಟೈಪ್ ಸಾಮಾನುಗಳು ತೊಗೊಂಡು ಬರ್ಬೇಕು. ಇಲ್ಲಾಂದರೆ ಯೂಶ್ವಲಿ ಮನಿ ಎಲ್ಲ ಫರ್ನಿಶ್ಡ್ ಇರ್ತೈತಿ. ನಿಮ್ಮ ರೆಂಟ್ನಾಗ ಕವರ್ ಆಗಿಬಿಡ್ತೈತಿ. ಸೊ ಬ್ಲೆಂಡರ್ ಐತಿ, ಎಲ್ಲ ಐತಿ. ಆಯ್ತು. ಸೊ ಇಲ್ಲೆಲ್ಲ ನಾವು ಇದನ್ನು ಯಾರ್ಯಾರ್ದು ಏನೇನು ವರ್ಕ್ ವೀಕ್ಲಿ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡೇವಿ. ಸೊ ದಿಸ್ ಇಸ್ ದ ಕಿಚನ್ ವ್ಯೂ. ಇದಕ್ಕೆ ಆ್ಯಕ್ಚುಲಿ ಲಿವಿಂಗ್ ರೂಮ್ ಇಲ್ಲ. ಇದು ವೆಗೆ ಅಂತಾರೆ. ಸೊ ಎಲ್ಲ ಇಂಟರ್ನ್ಯಾಷನಲ್ ಕ್ರೌಡ್ ಇರ್ತಾರಿಲ್ಲೇ. ಸೊ ಎಲ್ಲ ಕಂಟ್ರಿಯಿಂದನೂ ಇರ್ತಾರೆ. ಆಮೇಲೆ ಎಲ್ಲ ಟೈಪ್ ಜಾಬ್ ಮಾಡೋರು ಇರ್ತಾರೆ, ಸ್ಟಡೀಸ್ ಮಾಡೋರು ಇರ್ತಾರೆ. ಸೊ ಎಲ್ಲರೂ ಸೇರಿ ಒಂದು ಅಪಾರ್ಟ್ಮೆಂಟ್ನಾಗಿರೋದು. ಸೊ ಇಲ್ಲಿ ನೋಡ್ಬೋದು ನೀವು ವ್ಯಾಕ್ಯೂಮ್ ಕ್ಲೀನರ್ ಐತಿ, ಮ್ಯಾಟ್ ಐತಿ, ಯೋಗ ಮ್ಯಾಟ್, ಐರನ್ ಬಾಕ್ಸ್ ಐತಿ. ಸೊ ಇಲ್ಲೊಂದು ಸ್ಟ್ಯಾಂಡ್ ಮಾಡ್ಯಾರ, ಎಲ್ಲ ರ್ಯಾಂಡಮ್ ಸ್ಟಫ್ ಇಟ್ಟೇವಿ. ಆಮೇಲೆ ಇಲ್ಲೊಂದು ಮಿರರ್ ಐತಿ. ಈ ಮನಿನಾಗ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಫುಲ್ ಮಿರರ್ ಒಂದೇ ಇಲ್ಲ ನೋಡ್ರಿ, ಮಿಸ್ಸಿಂಗ್. ಸೊ ನನ್ನ ರೂಮಿಗೆ ಪಾತ್ವೇ ಇಲ್ಲಿ ಸ್ಟೆಪ್ಸ್ ಇದಾವೆ, ಬೇರೆಯವ್ರ ರೂಮೆಲ್ಲ ಮಾಲ್ ಇದಾವೆ. ಸೊ ನನ್ನ ರೂಮ್ ಗ್ರೌಂಡ್ ಫ್ಲೋರ್ನಾಗ ಐತಿ. ಸೊ ಹಿಂಗೆ ನಡ್ಕೊತ ಹೋಗೋಣಂತ. ಅಷ್ಟೇನು ಎಕ್ಸೈಟಿಂಗ್ ಇಲ್ಲ ಆ್ಯಕ್ಚುಲಿ ನನ್ನ ರೂಮು. ಸೊ ಎಂಟರ್ ಆಗೋಣಂತ. ಸೊ ದಿಸ್ ಈಸ್ ಮೈ ರೂಮ್. ಸಣ್ಣದೈತಿ ಬಟ್ ನಂಗೆ ಆ್ಯಕ್ಚುಲಿ ಈ ರೂಮ್ ಭಾಳ ಲೈಕ್ ಆಗೈತಿ. ಸೊ ಏನು ಹೆಂಗೆ ಅರೇಂಜ್ ಮಾಡೇನಿ ತೋರಿಸ್ತೇನೆ ನಿಮ್ಗೆ. ನಾ ಇನ್ನೂ ಫುಲ್ಲಿ ಅರೇಂಜ್ ಮಾಡಿಲ್ಲ ಮನಿನ. ಇನ್ನೂ ಸಾಮಾನು ತೊಗೊಂಡು ಬರ್ಬೇಕು ನಾನು, ಬೇರೆಯವ್ರ ಮನೆಯಾಗಿದ್ದಾವೆ. ಸೊ ನನ್ನ ಕಡೆ ಎಷ್ಟೆಷ್ಟು ಸಾಮಾನು ಇದ್ವು ಎಲ್ಲ ಅರೇಂಜ್ ಮಾಡ್ಕೊಂಡೇನಿ. ಸೊ ಯಾ, ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸ್ಮಾಲ್ ಕಾರ್ನರ್ ಮಾಡ್ಕೊಂಡೇನಿ. ಇಲ್ಲೇ ನಂದು ಆ್ಯಕ್ಚುಲಿ ಯೂಟ್ಯೂಬ್ ವಿಡಿಯೋಸಿಗೆ ಬ್ಯಾಕ್ಗ್ರೌಂಡ್ ಚಲೋ ಆಗ್ತೈತಿ. ಕ್ಯಾಂಡಲ್ ಹಚ್ಕೊಂಡೇನಿ.
ಇದು ಕ್ಯಾಂಡಲ್ ಯೂಶ್ವಲಿ ನಾನು ನೈಟ್ ಟೈಮ್ ಹಚ್ತೇನೆ, ಮಸ್ತ್ ಸ್ಮೆಲ್ ಬರ್ತೈತಿ. ಸೊ ನಂದೆಲ್ಲ ಎವ್ರಿ ಡೇ ಎಸೆನ್ಷಿಯಲ್ ಏನು ಕ್ರೀಮ್ಸ್ ಹಚ್ಕೋತೇನೆ, ಹೇರ್ ಆಗಲಿ ಫೇಸಿಗೆ ಅದನ್ನ ಇಟ್ಟೇನಿ. ಸೊ ಟಿಶ್ಯೂ, ಆಮೇಲೆ ಈ ಕಾರ್ನರ್ ನಂದು ಫುಡ್ಡಿಗೆ ನಂಗೆ ಏನರ ಪಟ್ನ ತಿನ್ನಕ್ಕೆ ಬೇಕಂತಂದ್ರೆ ಅದೆಲ್ಲ ಇಲ್ಲಿ ಇಟ್ಕೊಂಡೇನಿ. ಆಮೇಲೆ ಫ್ರೂಟ್ಸ್ ಇಟ್ಕೊಂಡೇನಿ ಸ್ವಲ್ಪ. ಸೊ 2 ಟೇಬಲ್ಸ್ ಇದಾವೆ, 2 ವಿತ್ 3 ಡ್ರಾವರ್ಸ್. ಈ ಡ್ರಾವರ್ನಾಗ ನಂದು ಮೇಕಪ್ ಮತ್ತು ಜ್ಯುವೆಲ್ರಿ ಇಟ್ಟೇನಿ. ನಾವು ಒಳಗೆ ಭಾಳ ತೋರಿಸೋದಿಲ್ಲ, ಅಷ್ಟೇನು ಅರೇಂಜ್ಡ್ ಇಲ್ಲ. ಸೊ ಈ ಡ್ರಾವರ್ನಾಗ ನಂದು ಟಾಯ್ಲೆಟ್ರಿ ಆ್ಯಂಡ್ ಶೂಟಿಂಗ್ ಸಾಮಾನು ಏನೇನಿದಾವೆ ಎಲ್ಲ ಇಟ್ಕೊಂಡೇನಿ. ಈ ಡ್ರಾವರ್ನಾಗ ನಾನು ಇಂಡಿಯಾದಿಂದ ತಂದಿದ್ದು ಫುಡ್ ಇಟ್ಕೊಂಡೇನಿ. ನಾನು ವ್ಲಾಗ್ ಮಾಡ್ತೀನಿ, ಇದು ಏನೇನು ತೊಗೊಂಡು ಬರ್ಬೇಕು, ನಾ ಏನೇನು ತೊಗೊಂಡು ಬಂದೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಸೊ ಈ ಡ್ರಾವರ್ನಾಗ ನನ್ನ ಕ್ಲಾದಿಂಗ್, ನಂದು ಎವ್ರಿ ಡೇ ಬೇಸಿಕ್ ಮನಿನಾಗ ಏನು ಹಾಕೋತೇನೆ ಅದಿಟ್ಟೇನಿ. ಆಮೇಲೆ ಇದ್ರನಾಗ ಪಾರ್ಟಿ ವೇರ್ಸ್, ಹೊರಗೆ ಹೋಗ್ಬೇಕಾದ್ರೆ ಹಾಕೊಳೋದು ಇಟ್ಟೇನಿ. ಆಮೇಲೆ ಇದ್ರನಾಗ ನಾನು ಎಥ್ನಿಕ್ ವೇರ್ ಇಟ್ಟೇನಿ. ಸೊ ಇವೆರಡೂ ಟೇಬಲ್ನಾಗ ನಂದು ಎಲ್ಲ ಸ್ಟೋರೇಜ್ ಮುಗಿತೈತೆ ಆ್ಯಕ್ಚುಲಿ. ಆಮೇಲೆ ಇಲ್ಲೊಂದು ದೊಡ್ಡ ಕಬರ್ಡ್ ಐತಿ. ಸೊ ಈ ಕಬರ್ಡ್ನಾಗ ನಂದು ಏನೇನು ಬೇರೆ ಸಾಮಾನುಗಳ್ನ ತೊಗೊಂಡು ಬರ್ತೇನಲ್ಲ, ಇನ್ನೂ ಎಕ್ಸ್ಟ್ರಾ ಸಾಮಾನು ಏನೇನೈತಿ, ಜಾಕೆಟ್ಸ್ ಎಲ್ಲ ಈ ಕಬರ್ಡ್ನಾಗ ಇಡ್ತೀನಿ. ಸೊ ಒಳಗೆ ತೋರಿಸ್ತೇನೆ ಅಂತ ನಿಮ್ಗೆ. ಸೊ ಅಷ್ಟೇನು ಖಾಸ್ ಅರೇಂಜ್ ಮಾಡಿಲ್ಲ ನಾವು ಒಳಗೆ. ಸೊ ದಿಸ್ ಈಸ್ ದ ಬಿಗ್ ಕಬರ್ಡ್. ನೆಕ್ಸ್ಟ್ ಇಲ್ಲಿ ಒಂದು ಚೇರ್ ಕೊಟ್ಟಾರ, ಸೊ ಯಾರು ಗೆಸ್ಟ್ ಬಂದರೆ ಯೂಸ್ ಮಾಡ್ಕೊಳಕ್ಕೆ. ಇಲ್ಲಿ ನಂದು ಸ್ಟಡಿ ಟೇಬಲಿಗೆ ಒಂದು ಚೇರ್ ಕೊಟ್ಟಾರ. ಸಾರಿ, ಸಾಮಾನು ಆ ಕಡೆ ಇಟ್ಟಿದ್ರೆ. ಸೊ ಇಲ್ಲಿ ವಿಂಡೋ ಐತಿ, ವಿಂಡೋ ಡೈರೆಕ್ಟ್ಲಿ ಅದ್ರ ಮುಂದೆ ಐತಿ. ಸೊ ಆರಾಮ್ ಕುತ್ಕೊಂಡು ಓದಾಕಾಗಲಿ ಏನಾರು ವರ್ಕ್ ಮಾಡೋಕೆ ಮಸ್ತ್ ಐತಿ. ಸೊ ವಿಂಡೋ ಇಂತ್ರ ವ್ಯೂ ಇದೆ. ನೆಕ್ಸ್ಟ್ ಇಲ್ಲಿ ನಾನು ಡಸ್ಟ್ಬಿನ್ ಇಟ್ಕೊಂಡೇನಿ. ಆಮೇಲೆ ಇಲ್ಲಿ ನಂದು ಬಟ್ಟೆನ ಏನು ಒಗಿಬೇಕಂತ ಇರ್ತೈತಲ್ಲ, ಸೊ ಲಾಂಡ್ರಿ ಹಾಕೋದೆಲ್ಲ ಅದು ಆ ಬ್ಯಾಗ್ನ ಹಾಕ್ತೀನಿ. ಸೊ ಇಲ್ಲೊಂದು ವಿಂಡೋ ಐತಿ ಆ್ಯಕ್ಚುಲಿ, ಬಟ್ ಆ ವಿಂಡೋ ಓಪನ್ ಇಲ್ಲ, ಹಿಂದೆ ಸಾಮಾನು ಇಟ್ಟಾರ. ಆಮೇಲೆ ಇಲ್ಲೊಂದು ಸ್ಮಾಲ್ ಟೇಬಲ್ ಕೊಟ್ಟಾರ. ಸೊ ಈ ಟೇಬಲ್ ಮೇಲೆ ಎಲ್ಲ ವೈರ್ಸ್ ಇಟ್ಟಿರ್ತೀನಿ. ಆ್ಯಂಡ್ ದಿಸ್ ಇಸ್ ದ ಬೆಡ್. ಸೊ ಓಕೆ. ಸೊ ಇದು ನಂದು ಹೌಸ್ ಸ್ಟೋರ್. ಆ್ಯಕ್ಚುಲಿ ನಂಗೆ ಈ ಮನೆ ಭಾಳ ಲೈಕ್ ಆಗೈತಿ. ಸೊ ಶಾಂತ ಇರ್ತೈತಿ, ನನ್ನ ಕಂಟೆಂಟ್ ಕ್ರಿಯೇಷನಿಗೂ ಭಾಳ ಹೆಲ್ಪ್ ಆಗ್ತೈತಿ. ನಾನು ಭಾಳ ಅರೇಂಜ್ ಮಾಡ್ಕೊಳೋದಿಲ್ಲ, ಎದಕ್ಕೂ ನಂಗೆ ಸ್ಪೆಂಡ್ ಮಾಡೋದಿಲ್ಲ. ಸೊ ಇದ್ದಿದ್ದೆಷ್ಟೈತಿ ಆರಾಮೈತಿ. ಜರ್ಮನಿನಾಗ ಸ್ಟೂಡೆಂಟ್ಸ್ ಯೂಶ್ವಲಿ ಏನಂತಾರೆ, ಐ ಮೀನ್ ಫಾರ್ ಇಂಡಿಯನ್ಸ್ ಎಕ್ಸ್ಪೆನ್ಸಿವ್ ಆಗ್ತೈತಿ, 500 euros ಎಲ್ಲ. ಸೊ ಯೂಶ್ವಲಿ ಹಿಂಗೆ ಶೇರ್ಡ್ ಅಪಾರ್ಟ್ಮೆಂಟ್ಸ್ ಆಗಲಿ ಹಿಂಗೆ ಇದಾಗಲಿ. ಆಮೇಲೆ ಈಗ ನಾ ಇರೋದು ಅಪಾರ್ಟ್ಮೆಂಟ್ನಾಗ ಸೊ ಇಂಟರ್ನ್ಯಾಷನಲ್ ಕ್ರೌಡ್ ಐತಿ, ನಾನು ಜರ್ಮನ್ನು ಕಲಿಬೋದು. ಸೊ ಎಲ್ಲರೂ ಅಡುಗೆ ಮಾಡ್ಕೋತೇವೆ ನಾವು ಒಟ್ಟಿಗೆ. ಇನ್ನೂ ಅದು ಪಾರ್ಟೀಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸೊ ಜಲ್ದಿನ ಸ್ಟಾರ್ಟ್ ಆಗ್ತೈತಿ. ಹಂಗೆ ಫನ್ ಇರ್ತೈತಿ. ಸೊ ಬೇರೆ ಕಂಟ್ರಿಯವ್ರ ಜೊತೆ ಅವ್ರ ಕಲ್ಚರ್, ನಮ್ಮ ಥಾಟ್ಸ್ ಎಕ್ಸ್ಚೇಂಜ್ ಮಾಡೋಕೆ. ಆಮೇಲೆ ಇನ್ನೊಂದೇನು ಪ್ರಾಬ್ಲಮ್ ಆಗ್ತೈತೆ ಅಂದ್ರೆ ಅವ್ರಿಗೆ ಕರೆಕ್ಟಾಗಿ ಇಂಗ್ಲೀಷ್ ಬರೋಂಗಿಲ್ಲ, ನಂಗೆ ಕರೆಕ್ಟಾಗಿ ಜರ್ಮನ್ ಬರೋಂಗಿಲ್ಲ. ಸೊ ಕಾನ್ವರ್ಸೇಷನ್ ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ, ಬಟ್ ವಿ ಟ್ರೈ ಟು ಟಾಕ್ ಆ್ಯಕ್ಚುಲಿ. ಆಮೇಲೆ ಓನರು ಮಸ್ತ್ ಅಂದ್ರೆ ಮಸ್ತ್ ಇದಾರೆ. ಸೊ ಸಿಂಗಲ್ ಲೇಡಿ, ಅವ್ರ ಮಗನ ಜೊತೆ ಇರ್ತಾರೆ. ಸೊ ಅವರು ಭಾಳ ಚೆಲ್ಲಿದ್ದಾರೆ. ಸೊ ಚಲೋ, ಹಿಂಗಂದ್ರೆ ಎಲ್ಲದಕ್ಕೂ ಹಿಂಗೆ ಕಿರಿಕಿರಿ ಮಾಡೋಂಗಿಲ್ಲ, ಬರೋಂಗಿಲ್ಲ ಭಾಳ. ಸೊ ಹಿಂಗಿರ್ತಾವೆ ಜರ್ಮನ್ ಮನೀಸ್. ಇನ್ನೂ 2 ವಿಡಿಯೋಸ್ ಮಾಡ್ಯಾನ ನಾನು ಮುಂಚೆ. ಸೊ ಆ ವಿಡಿಯೋನು ನೀವು ನೋಡ್ಬೋದು. ಸೊ ಅಷ್ಟೇ ಈ ವ್ಲಾಗಿಗೆ. ಐ ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಪ್ಲೀಸ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋನಾಗ ಸಿಗ್ತೇನಂತ. ಬಾಯ್.